ನಿಯತ್ತು ಅಂದ್ರೆ ನಾಯಿ ಅಂತ ಹೇಳೋಕೆ ಬಂದ್ರ ಹೀರೋ ರಕ್ಷಿತ್ ಶೆಟ್ಟಿ. ಮಾಜಿ ಪ್ರೇಯಸಿ ರಶ್ಮಿಕಾ ಮದುವೆ ಬೆನ್ನಲ್ಲ ಇದೀಗ ರಕ್ಷಿತ್ ಶೆಟ್ಟಿ ಪೋಸ್ಟ್ ನ ಮಾಡಿದ್ದಾರೆ. ಬಿಸಿ ಬಿಸಿ ಚಹಾ ಮಾಡಿ ಕುಡಿಯೋ ರೀತಿಯಲ್ಲಿ ಫೋಟೋಗೆ ಪೋಸ್ ನೀಡಿದ್ದಾರೆ. ನಾನು ರಿಲ್ಯಾಕ್ಸ್ ಆಗಿದ್ದೀನಿ ಅಂತ ಹೇಳೋಕೆ ಪ್ರಯತ್ನಿಸ್ತಾ ಇದ್ರ ರಕ್ಷಿತ್. ಈಗ ನಾನು ರಿಲ್ಯಾಕ್ಸ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳುವಂತಹ ಪ್ರಯತ್ನಕ್ಕೆ ಏನಾದರೂ ಹೊರಟಿದ್ದಾರಾ? ಸಾರ್ವಜನಿಕವಾಗಿ ಕಣ್ಮರೆಯಾಗಿದ್ದಂತಹ ರಕ್ಷಿತ್ ಶೆಟ್ಟಿ ಜಾಲತಾಣದಲ್ಲಿ ಪ್ರತ್ಯಕ್ಷವಾಗಿದ್ದಾರೆ. ಮಿಡ್ ನೈಟ್ ನಲ್ಲಿ ಫೇಸ್ಬುಕ್ ಮೂಲಕ ಕಾಣಿಸಿಕೊಂಡಿದ್ದಾರೆ ರಕ್ಷಿತ್ ಶೆಟ್ಟಿ. ಸರಿಸುಮಾರು 1 ವರ್ಷದ ನಂತರ ಜಾಲತಾಣಕ್ಕೆ ರಕ್ಷಿತ್ ಶೆಟ್ಟಿ ಎಂಟ್ರಿ ಕೊಟ್ಟಿದ್ದಾರೆ. ರಶ್ಮಿಕಾ ಮದುವೆ ಆಯ್ತು, ಎಲ್ಲಿದ್ದಾರೆ ರಕ್ಷಿತ್ ಅನ್ನೋದಕ್ಕೆ ಇದೇ ಉತ್ತರಾನ. ಚಾರ್ಲಿ ನಾಯಿ ಜೊತೆಗಿನ ಫೋಟೋ ಮೂಲಕ ರಕ್ಷಿತ್ ಶೆಟ್ಟಿ ಪ್ರತ್ಯಕ್ಷವಾಗಿದ್ದಾರೆ. ನಿಯತ್ತು ಅಂದ್ರೆ ನಾಯಿ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾಡಿದ್ದಾರೆ. ಫೋಟೋಗೆ ಪೋಸ್ ನೀಡಿದ್ದಾರೆ. ನಾನು ರಿಲ್ಯಾಕ್ಸ್ ಆಗಿದ್ದೀನಿ, ಬಿಸಿ ಬಿಸಿ ಚಹಾ ಮಾಡಿ ಕುಡಿಯೋ ರೀತಿಯಲ್ಲಿ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ರಕ್ಷಿತ್ ಶೆಟ್ಟಿ ಎಲ್ಲಿದ್ದಾರೆ, ನಾಪತ್ತೆ ಆಗಿದ್ದಾರೆ. ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಸ್ಕ್ರಿಪ್ಟ್ ಅನ್ನ ಬರಿತಾ ಇದ್ದಾರೆ. ಸಿನಿಮಾಗಳು ಯಾವುದು ಬರ್ತಾ ಇಲ್ಲ, ಏನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಇದೀಗ ರಶ್ಮಿಕಾ ಮದುವೆ ಬೆನ್ನಲ್ಲೇ ರಕ್ಷಿತ್ ಶೆಟ್ಟಿ ಪೋಸ್ಟ್ ಮಾಡಿರುವಂಥದ್ದು. ಚಾರ್ಲಿ ನಾಯಿ ಜೊತೆಗಿನ ಫೋಟೋ ಮೂಲಕ ರಕ್ಷಿತ್ ಪ್ರತ್ಯಕ್ಷವಾಗಿದ್ದಾರೆ. ನಿಯತ್ತು ಅಂದ್ರೆ ನಾಯಿ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾಡಿದ್ದಾರೆ. ಬಿಸಿ ಬಿಸಿ ಚಹಾ ಮಾಡಿ ಕುಡಿಯೋ ಒಂದು ರೀತಿಯಲ್ಲಿ, ಜೊತೆಗೆ ನಾಯಿ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು, ಈ ಒಂದು ಪೋಸ್ಟ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ. ಮಿಡ್ ನೈಟ್ ಅಲ್ಲಿ ರಕ್ಷಿತ್ ಶೆಟ್ಟಿ. ಸಾರ್ವಜನಿಕವಾಗಿ ಕಣ್ಮರೆಯಾಗಿದ್ದಂತಹ ರಕ್ಷಿತ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಪ್ರತ್ಯಕ್ಷವಾಗಿರುವಂಥದ್ದು. ಸೊ ನೋಡ್ತಾ ಇರ್ಬೋದು ಪೋಸ್ಟ್ ಅನ್ನ. ನಿಯತ್ತು ಅಂದ್ರೆ ನಾಯಿ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾಡಿದ್ದಾರೆ. ರಶ್ಮಿಕಾ ಮಂದಣ್ಣ ಮದುವೆಯ ಬೆನ್ನಲ್ಲೇ ಇದೀಗ ಪೋಸ್ಟ್ ನ ಶೇರ್ ಮಾಡಿರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಆಗಿರಲಿಲ್ಲ, ಕಾಣ ಸಿಗ್ತಾ ಇರಲಿಲ್ಲ. ಸೊ ಸಿನಿಮಾಗಳು ಕೂಡ ಬರ್ತಾ ಇರಲಿಲ್ಲ. ಎಲ್ಲಿ ಹೋದ್ರು ಅಂತ ಹೇಳಿದ್ರೆ ರಿಷಬ್ ಅವ್ರನ್ನ ಕೇಳಿದಂತಹ ಸಂದರ್ಭದಲ್ಲಿ ಎಲ್ಲಿ ಹೋದ್ರು ನಿಮ್ಮ ಸ್ನೇಹಿತರು ಅಂತ ಕೇಳಿದಾಗ ಅವನು ಸ್ಕ್ರಿಪ್ಟ್ ಬರಿತಾ ಇದ್ದಾನೆ, ಸಿನಿಮಾಗಾಗಿ ತುಂಬಾ ಬ್ಯುಸಿ ಇದ್ದಾನೆ ಅನ್ನುವಂತಹ ಉತ್ತರಗಳನ್ನ ಕೊಡ್ತಾ ಇದ್ರು. ಸೊ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತ್ಯಕ್ಷವಾಗಿರುವಂಥದ್ದು ರಕ್ಷಿತ್ ಶೆಟ್ಟಿ. ನಾನು ರಿಲ್ಯಾಕ್ಸ್ ಆಗಿದ್ದೀನಿ ಅಂತ ಏನಾದರೂ ಹೇಳೋದಕ್ಕೆ ಹೊರಟ್ರಾ ಗೊತ್ತಿಲ್ಲ. ಚಹಾ ಕುಡಿತಾ ಇರುವಂತಹ ಫೋಟೋ, ಮುಂದೆ ನಾಯಿ ಕೂಡ ಇದೆ. ಇದನ್ನ ಶೇರ್ ಮಾಡಿಬಿಟ್ಟು ಚಾರ್ಲಿ ನಾಯಿ, ಸೊ ಇದನ್ನ ಶೇರ್ ಮಾಡಿಬಿಟ್ಟು ನಿಯತ್ತು ಅಂತ ಹೇಳಿದ್ರೆ ನಾಯಿ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾಡಿದ್ದಾರೆ. ಸೊ ಸಾಕಷ್ಟು ಚರ್ಚೆಗೆ, ಅನುಮಾನಗಳಿಗೆ ಎಡೆ ಮಾಡಿಕೊಡಬಹುದು ಈ ಒಂದು ಪೋಸ್ಟ್. ಬಿಕಾಸ್ ಇಷ್ಟು ದಿನ ಸದ್ದು ಸುದ್ದಿ ಇಲ್ಲದೆ ಇರುವಂತಹ ರಕ್ಷಿತ್ ಶೆಟ್ಟಿ ರಶ್ಮಿಕಾ ಮಂದಣ್ಣ ಮದುವೆಯ ನಂತರ ಪ್ರತ್ಯಕ್ಷವಾಗಿರುವಂಥದ್ದು.